ಇಷ್ಟೊತ್ತು ಕನ್ಯಾ ರಾಶಿಯ ಫಲಾನುಫಲ ಹೇಳಿದ್ರಿ, ಹಾಗೆ ಮುಂದಿನ ರಾಶಿಯಾದಂತಹ ತುಲಾ ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ. ಬನ್ನಿ ವೀಕ್ಷಕರೇ, ತುಲಾ ರಾಶಿಯವರಿಗೆ ಯುಗಾದಿಯ ಸಂವತ್ಸರದ ಫಲಗಳು ಶುಭ ಫಲಗಳನ್ನ ನೋಡ್ತಾ ಹೋಗೋಣ. ನೋಡಿ, ಆಗ್ಲೇ ಹೇಳ್ದೆ ನಾನು, ಕೆಲವು ರಾಶಿಗಳಿಗೆ ಶುಕ್ರನ ಅಂಶ ಏನಿದೆಯಲ್ಲ, ಆ ಒಂದು 12 ರಾಶಿಗಳಲ್ಲಿ 2 ರಾಶಿಗಳಿಗೆ ಶುಕ್ರನ ಅಂಶ ಕೊಟ್ಟಿರ್ತಾನೆ ಅಂತ ಹೇಳಿ. ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ರನ್ನ ಲೋ ಲೆವೆಲಿಗೆ ತಗೊಳಕ್ ಬಿಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ಜನ್ಮ ರಾಶಿಯಲ್ಲೇ ಶುಕ್ರ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಏನಾಗುತ್ತೆ, ವೃಷಭ ರಾಶಿಯವರೆಗೂ ಶುಕ್ರ ಸ್ವಂತ ಮನೆ, ತುಲಾ ರಾಶಿಯವರೆಗೂ ಶುಕ್ರ ಸ್ವಂತ ಮನೆ ಆಗಿರ್ತಾನೆ. ನೋಡಿ, ವೃಷಭ ರಾಶಿಯವ್ರು ಹೇಗಿರ್ತಾರೆ ಅಂತ ಅಂದ್ರೆ ಸ್ವಲ್ಪ ಡೈರೆಕ್ಟ್ ಆಗಿ ಕಂಡುಹಿಡಿತಾರೆ ಎಲ್ಲರಿಗೂ, ಅವ್ರೇನು ಅನ್ಕೊಳ್ಳಲ್ಲ. ಆದ್ರೆ ತುಲಾ ರಾಶಿಯವ್ರು ಹಂಗಲ್ಲ, ಸ್ವಲ್ಪ ಇಂಡೈರೆಕ್ಟ್ ಆಗಿ ಕಣ್ಣುಡಿಯೋದು ಜಾಸ್ತಿ. ಅಂದ್ರೆ ನೋಡಿ, ವೃಷಭ ರಾಶಿಯವರಾಗಿರ್ಬೋದು, ತುಲಾ ರಾಶಿಯವರಾಗಿರ್ಬೋದು, ಏನಾದ್ರು ಒಂದು ಕೆಲಸ ಮಾಡ್ತಿದ್ದಾರೆ ಅಂದಾಗ ಮತ್ತೊಂದು ಕೆಲಸದ ಕಡೆ ಗಮನ ಇರ್ತದೆ ಅವರಿಗೆ. ನೋಡಿ, ಈ ಕೆಲಸ ಏನೋ ಮಾಡ್ತಿರ್ತಾರೆ, ಮತ್ತೊಂದು ಕಡೆ ಗಮನ ಮಾಡ್ತಿರ್ತಾರೆ. ಅಂದ್ರೆ ಫೋಕಸ್ ಜಾಸ್ತಿ, ಮಲ್ಟಿಪ್ಲೇ ಜಾಬ್ಗಳಲ್ಲಿ ಫೋಕಸ್ ಜಾಸ್ತಿ. ಈಗ ಇಲ್ಲೊಂದು ಯಾರೋ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದು ಕೆಲಸದಲ್ಲಿ ಏನ್ ಮಾಡ್ಬೋದು, ಏನ್ ಬಿಡ್ಬೋದು ಅನ್ನೋದನ್ನ ಕುತ್ತತ್ರನೇ ಇನ್ನೊಂದು ಆಲೋಚನೆಯನ್ನ ಮಾಡುವಂತಹ ಶಕ್ತಿ ಏನಾರ ಇದೆ ಅಂದ್ರೆ ಅದು ವೃಷಭ ಮತ್ತೆ ತುಲಾ ರಾಶಿಯವರಿಗೆ ಮಾತ್ರ. ಏನ್ ನೋಡಿ, ವೃಷಭ ರಾಶಿಯವರು ಸ್ವಲ್ಪ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿದ್ರೆ, ತುಲಾ ರಾಶಿಯವರು ಇಂಡೈರೆಕ್ಟ್ ಆಗಿ ಅಪ್ರೋಚಿಂಗ್, ಯಾವ್ದು ಡೈರೆಕ್ಟ್ ಆಗಿರಲ್ಲ. ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಬಟ್ ಆದ್ರೆ ಆ ಫೈನಾನ್ಸ್ ಅನ್ನೋ ವಿಚಾರ ಬಂದಾಗ ಏನಂತ ತುಲಾ ರಾಶಿಯವರಿಗೆ ತಕ್ಕಡಿ ಅಲ್ವ ಅವ್ರದ್ದು, ಯಾವ್ದನ್ನ ತೂಕ ಹಾಕ್ಬೇಕು, ಯಾವ್ದನ್ನ ಅಳಿಬೇಕು ಅನ್ನೋ ಒಂದು ವ್ಯತ್ಯಾಸ ಅವರಿಗೆ ಗೊತ್ತಿರ್ತದೆ. ನೋಡಿ, ಶೇಖರಣೆ ಮಾಡೋದ್ರಲ್ಲಿ ಇದನ್ನೊಂದು ಶೇಖರಣೆ ಮಾಡ್ಕೋಣ. ಈ ರಾಶಿಯವ್ರು ಏನಾಗುತ್ತೆ ಅಂತ ಅಂದ್ರೆ ಮಲ್ಟಿಪ್ಲೇಗಳಲ್ಲಿ ಇನ್ವೆಸ್ಟ್ ಮಾಡೋವಂಥದ್ದು. ಯಾವ್ದೋ ಒಂದು ಕಷ್ಟ ಆಗುತ್ತೆ ಅಂದಾಗ ಇನ್ನೊಂದು ಡಬ್ಬಿಯಿಂದ ಎತ್ಕೊಳ್ಳುವಂಥದ್ದು ಹಣನ. ಹಂಗಾಗಿ ಇಂದಿನ ಕಾಲದಲ್ಲಿ ನೋಡಿ, ಹೆಣ್ಮಕ್ಳುಗಳು ತುಂಬಾ ಕಷ್ಟ ಅಂದಾಗ ಎಲ್ಲಿ ಶೇಖರಣೆ ಮಾಡ್ತಾ ಇದ್ರು ಹೇಳಿ, ತಮ್ಮ ಮನೆಯ ಮಸಾಲೆ ಡಬ್ಬಿಗಳಲ್ಲಿ ಹಣವನ್ನ ಶೇಖರಣೆ ಮಾಡ್ತಾ ಇದ್ರು. ಅದಕ್ಕೆ ಯಾವಾಗ್ಲೂ ಮನೆಯ ಅಗ್ನಿ ಮೂಲೆಯಲ್ಲಿ ನಾವು ಸ್ವಲ್ಪ ದುಡ್ಡಿಟ್ಟಿರ್ಬೇಕು ಅಂತೀವಿ. ಅದಕ್ಕೆ ಈಗಲೂ ಕೂಡ ನಮ್ಮ ಅಜ್ಜಿ ಇರ್ಬೋದು, ನಮ್ಮ ಮುತ್ತಜ್ಜಿ ಇರ್ಬೋದು, ತಾಯಿ ಇರ್ಬೋದು, ಈಗಲೂ ಕೂಡ ಒಗ್ಗರಣೆ ಡಬ್ಬಿನ ತಗೊಳ್ಳೋ ಮಗನ ಹತ್ರ ಒಂದಿಷ್ಟು ದುಡ್ಡಿದೆ ಅಂತ ಕೊಡ್ತಾರೆ, ಅಥವಾ ಗಂಡನಿಗೆ ತಗೊಳ್ಳಿರಿ ನಾ ಇಷ್ಟು ದುಡ್ಡು ಕೂಡ ಹಾಕಿದೀನಿ ಅಂತ ಕೊಡ್ತಾರೆ. ಯಾಕೆಂದ್ರೆ ಆ ಹೆಣ್ಮಕ್ಳುಗಳ ಒಂದು ಸ್ವಭಾವದಲ್ಲಿ ಹೇಳ್ಬೇಕಂದ್ರೆ ತುಲಾ ರಾಶಿಯವರು ಎಲ್ಲೋ ಒಂದು ಕಡೆ ಒಂದಿಷ್ಟು ಕೂಡಿಡ್ತಾರೆ. ಆ ಕೂಡಿಟ್ಟದನ್ನ ತಮ್ಮ ಕಷ್ಟಕ್ಕೆ ಒಂದು ಉಪಯೋಗಿಸುವಂತಹ ಒಂದು ಕ್ಯಾರೆಕ್ಟರ್ನ ತುಲಾ ರಾಶಿಯವರು ಮಾಡ್ತಾರೆ. ಜೊತೆಗೆ ವೃಷಭ ರಾಶಿಯವರು ಧಾರಾಳವಾಗಿ ಖರ್ಚು ಮಾಡಿದ್ರೆ, ವೃಷಭ ರಾಶಿ ಧಾರಾಳ ತರ ಇದ್ರೆ, ತುಲಾ ರಾಶಿಯವರು ಸ್ವಲ್ಪ ಹಿಡಿದು ಖರ್ಚನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ದಾನ ಮಾಡೋದ್ರಲ್ಲಿ ಅಥವಾ ಧರ್ಮ ಮಾಡೋದ್ರಲ್ಲಿ ವೃಷಭ ರಾಶಿಯವ್ರ ತರನೇ ತುಲಾ ರಾಶಿಯವರು ಕೂಡ ತುಂಬಾ ದಾನ ಧರ್ಮಗಳಲ್ಲಿ ಎತ್ತಿದ ಕೈ, ಬೇರೆಯವ್ರಿಗೆ ತುಂಬಾ ಅಯ್ಯೋ ಅನ್ನೋವಂಥದ್ದು ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ಇವ್ರಿಗೆ ಬ್ಯಾಲೆನ್ಸಿಂಗ್ ಮಾಡೋದಿಕ್ ಬರಲ್ಲ. ಈ ತುಲಾ ರಾಶಿಯಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಅವ್ರಿಗೆ ತಕ್ಕಡಿ ಇಟ್ಕೊಂಡಿದ್ರು ಕೂಡ ಬ್ಯಾಲೆನ್ಸಿಂಗ್ ಮಾಡಕ್ ಇನ್ನೊಬ್ರು ಸಪೋರ್ಟಿವ್ ಬೇಕೇ ಬೇಕಾಗತ್ತೆ ತುಲಾ ರಾಶಿಯವರಿಗೆ. ಯಾಕೆಂದ್ರೆ ತುಲಾ ರಾಶಿಯವರಿಗೆ ಬ್ಯಾಲೆನ್ಸಿಂಗ್ ಕ್ಯಾರೆಕ್ಟರ್ಸ್ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ನೋಡಿ, ನೀವು ಎಕ್ಸಾಂಪಲ್ ಈಗ MTR ಇರ್ಬೋದು. ನೋಡಿ, MTR ಗೆ ಎಷ್ಟೆಲ್ಲ ಇದ್ರು ಕೂಡ ಅವ್ರ ಹೆಂಡತಿ ಜಾನಕಮ್ಮನೆ ಕೂಡ ಬಂದು ಹೆಲ್ಪ್ ಮಾಡೋಗಾಯ್ತು. ಅದೇ ರೀತಿ ನಮ್ಮ ರಾಜ್ಕುಮಾರ್ ನೋಡ್ಬೋದು. ರಾಜ್ಕುಮಾರ್ ಅವ್ರ ಆಕ್ಟಿಂಗ್ ಅಷ್ಟೇ ಮಾಡೋರು, ಮಿಕ್ಕಿದ ಬ್ಯಾಲೆನ್ಸಿಂಗ್ ಅವ್ರ ಕೈಲಿ ಆಗ್ತಿರ್ಲಿಲ್ಲ. ಅದನ್ನೆಲ್ಲ ಯಾರು ಮಾಡ್ತಿದ್ರು, ಪಾರ್ವತಮ್ಮ ರಾಜ್ಕುಮಾರ್ ಮಾಡ್ತಾ ಇದ್ರು. ನೋಡಿ, ಈ ತುಲಾ ರಾಶಿಯಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ, ಈ ನಕ್ಷತ್ರದಲ್ಲೆಲ್ಲ ತುಲಾ ರಾಶಿಗೆ ಬರ್ತಾರೆ. ಅವರು ಜನ್ಮ ನಕ್ಷತ್ರ ಪ್ರಕಾರ ಯಾವುದೇ ಒಂದು ರಾಶಿ ಇರ್ಬೋದು, ಬಟ್ 6 ಅಕ್ಷರ ಎಲ್ಲ ಇಟ್ಕೊಂಡಿರ್ತಾರೆ, ಅವರೆಲ್ಲ ತುಲಾ ರಾಶಿಗೆ ಬರ್ತಾ ಹೋಗ್ತಾರೆ. ನೋಡಿ, ರಮ್ಯಾ ಇರ್ಬೋದು, ರಕ್ಷಿತಾ ಇರ್ಬೋದು. ಈಗ ರಕ್ಷಿತಾ ಮೇಡಮ್ ಅವ್ರಿಗೂ ಅಷ್ಟೇನೆ, ಅವ್ರಿಗೆ ಸಪೋರ್ಟಿವ್ ಆಗಿ ಒಂದು ಅವ್ರ ಯಜಮಾನ ನಿಂತ್ಕೊಳ್ತಾರೆ. ಈ ರೀತಿ ಎಲ್ಲ ಒಂದು ಆ ಗ್ರಹ ರಾಶಿ ಇದೆ ಅಂತ ಅಂದ್ರೆ ಅಲ್ಲೆಲ್ಲೋ ಒಂದು ಕಡೆ ಸಪೋರ್ಟಿವ್ ಕ್ಯಾರೆಕ್ಟರ್ ತುಲಾ ರಾಶಿಯವ್ರಿಗೆ ಬಂದ್ಬಿಡುತ್ತೆ. ಅವರು ಮತ್ತೊಬ್ಬರನ್ನ ಬೆಳೆಸೋದ್ರಲ್ಲಿ, ಮತ್ತೊಬ್ಬರನ್ನ ಮುಂದೆ ತರೋದ್ರಲ್ಲಿ ಎತ್ತಿದ ಕೈ ಈ ಒಂದು ತುಲಾ ರಾಶಿಯವರಿಗೆ. ತಾನೂ ಬೆಳೆದು ಮತ್ತೊಬ್ಬರನ್ನ ಬೆಳೆಸುವಂತಹ ಒಂದು ಗುಣ ಇದೆ ಅಂತ ಅಂದ್ರೆ ಅದು ತುಲಾ ರಾಶಿಯವರಿಗೆ. ಯಾಕೆಂದ್ರೆ ಕೆಲವ್ರಿಗೆ ಅಯ್ಯೋ ನಂದಾಯ್ತು ಬಿಡಪ್ಪ, ಇನ್ನೊಬ್ರದಾಯ್ತು ಬಿಡು ಪರವಾಗಿಲ್ಲ ಅನ್ನೋ ಒಂಥರ ಇರ್ತಾರೆ. ಯಾಕಂದ್ರೆ ಅಯ್ಯೋ ಇಷ್ಟೇನಾ, ನಾನು ಬೆಳ್ದೆ ಸಾಕು ಸುಮ್ಮನೆ ಇದ್ಬೇಡ ಅನ್ನೋ ತರ ಇಲ್ಲ. ತನ್ನವರ ಜೊತೆಗೆ ಮತ್ತೊಬ್ಬರನ್ನ ಕರ್ಕೊಂಡು ಬಂದು ಬೆಳೆಸುವಂತಹ ಕ್ಯಾರೆಕ್ಟರ್ ಈ ಒಂದು ತುಲಾ ರಾಶಿಯವ್ರಿಗಿದೆ. ನೋಡಿ, ತುಲಾ ರಾಶಿಯಲ್ಲಿ ಯಾರೆಲ್ಲ ಹೆಸರಿಟ್ಕೊಂಡಿರ್ತೀರಾ ಅವರೆಲ್ಲ ಈ ವರ್ಷ ತುಂಬಾ ಚೆನ್ನಾಗಿ ಒಳ್ಳೆಯ ಫಲಗಳನ್ನ ನೋಡ್ತಾ ಹೋಗ್ತೀರಾ. ಯಾಕೆಂದ್ರೆ ನಿಮ್ಮ ಒಂದು ರಾಶಿಯಿಂದ 9ನೇ ಮನೆಗೆ ಗುರು ಬರೋದ್ರಿಂದ, ಭಾಗ್ಯಾಧಿಪತಿ ಸ್ಥಾನದಲ್ಲಿ ಗುರು ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೆ ಧರ್ಮ ಕರ್ಮಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಭಾಗ್ಯಸ್ಥಾನಕ್ಕೆ ಬಾಗಿಲು ತೆಗ್ದಂಗೆ, ನಿಮ್ಮ ಭಾಗ್ಯೋದಯ ಆದಂಗೆ ಈ ವರ್ಷ ಮದುವೆಗಳನ್ನ ಎಕ್ಸೆಪ್ಟ್ ಮಾಡ್ತಾ ಇರೋರು, ಮನೆಗಳನ್ನ ಕಟ್ಟಬೇಕು ಅಂತಿರೋರು, ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕು ಅಂತಿದ್ದರು, ಅಥವಾ ತಂದೆಯ ಮನೆಯಿಂದ ಯಾವ್ದಾದ್ರು ಉಳಿದ ಪ್ರಾಪರ್ಟಿಗಳು ನಮಗೆ ಬರ್ಬೇಕು ಅಂತ ಅನ್ನೋರು ಖಂಡಿತ ಈ ವರ್ಷ ಶುಭ ಫಲಗಳನ್ನ ನೋಡ್ತಾ ಹೋಗ್ತೀರಾ. ಯಾಕಂದ್ರೆ 9ನೇ ಮನೆ ಭಾಗ್ಯ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ. ಹಾಗೆ ಯಾವ್ದಾದ್ರು ಒಂದು
ವಿಚಾರದಲ್ಲಿ ನಿಮಗೆ ಶುಭ ಸುದ್ದಿಯನ್ನು ಕೊಡುವಂತಹ ಒಂದು ಯೋಗವನ್ನ ಈ ವರ್ಷ ತಗೊಂಡ್ ಬಂದಿದ್ದೀರಿ. ಯಾಕೆ ಅಂತ ಅಂದ್ರೆ 9ನೇ ಮನೆಯಲ್ಲಿ ಗುರು ಇದ್ದು 6ನೇ ಮನೆಗೆ ಶನಿ ಇದ್ದ. ಪಂಚಮ ಶನಿ ಬಿಟ್ಟ, ಪಂಚಮ ಆರಿಷ್ಟ ಶನಿ ಬಿಟ್ಟೋಯ್ತು. 2 ವರ್ಷ ತುಂಬಾ ಕಷ್ಟಪಡ್ತಾ ಇದ್ರಲ್ಲ ತುಲಾ ರಾಶಿಯವರು, ಎಷ್ಟು ಡೆಡಿಕೇಶನ್ ಮಾಡಿದಪ್ಪ, ಎಷ್ಟು ಕಷ್ಟಪಡದಪ್ಪ, ಆ ಒಂದು ಭಾರವನ್ನ ಒತ್ತಿ ತಿರುಗಿ 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 ಸಾಕಾಯ್ತು ಅನ್ನೋರಿಗೆಲ್ಲ ಈ ವರ್ಷ 6ನೇ ಮನೆ ಶನಿ ಬರೋದ್ರಿಂದ ನಿಮಗೆ ಹುಡುಕೊಂಡು ಬರುವಂತಹ ಯೋಗಗಳು ಶನೇಶ್ವರ ಕೊಟ್ಟೆ ಕೊಡ್ತಾನೆ. ಯಾಕೆಂದ್ರೆ ಗುರುವಿನ ಮನೆಯಲ್ಲಿ ಶನಿ ಕುಳಿತಿರೋದ್ರಿಂದ, ಗುರುವಿನ ಸಾರದಲ್ಲಿ ಶನಿ ಬಂದಿರೋದ್ರಿಂದ ಆ ಶನಿ ಮಹಾರಾಜ ನಿಮಗೆ ಶತ್ರುಗಳನ್ನ ಒಡೆದು ಹಾಕುವಂತ ಶಕ್ತಿ ಕೊಡ್ತಾನೆ. ಹೊಸ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಳ್ಳೋ ಅಂಥದ್ದು, ಹೊಸ ಹೊಸ ಕೆಲಸಗಳು ಸಿಕ್ಕುವಂಥದ್ದು, ಕೆಲಸಗಳಲ್ಲಿ ಇಂಕ್ರಿಮೆಂಟ್ ಸಿಕ್ಕುವಂಥದ್ದು, ಪ್ರೊಫೆಷನಲ್ ಕೆಲಸಗಳು ಮಾಡ್ತಾ ಇರೋರಿಗೆಲ್ಲ ಇಂಕ್ರಿಮೆಂಟ್ ನೋಡೋ ಅಂಥದ್ದು, ಜೊತೆಗೆ ಹೊಸ ಒಂದು ಆವಿಷ್ಕಾರಗಳನ್ನ ಹುಡುಕುವಂತ ಕೆಲಸವನ್ನ ತುಲಾ ರಾಶಿಯವರು ಮಾಡೇ ಮಾಡ್ತಾರೆ. 6ನೇ ಮನೆ ಶನಿ ಗುರುವಿನ ಸಾರದಲ್ಲಿ ಇರೋದ್ರಿಂದ ಗುರುವಿನ ಒಂದು ಅನುಗ್ರಹ ನಿಮ್ಮ ಮೇಲಿದೆ ಅಂತ ಅನ್ಕೊಳ್ಳಿ. ಈ 1 ವರ್ಷ ಮತ್ತೆ 2.5 ವರ್ಷ ಏನಿದೆ ಶನೇಶ್ವರ ಸಂಚಾರ ಆಗೋವರೆಗೂ ನಿಮ್ಗೆ ವರ್ಷ ಶುಭ ಫಲಗಳನ್ನೇ ನೋಡ್ತಾ ಇರ್ತಿದ್ರೆ. 9ನೇ ಮನೆಯಲ್ಲಿರೋ ಗುರು ನೆಕ್ಸ್ಟ್ 10ಕ್ಕೆ ಬರ್ತಾನೆ, 11ಕ್ಕೆ ಬರ್ತಾನೆ. ಇನ್ನೂ ಒಂದು 3 ಇಂದ 4 ವರ್ಷಗಳ ಕಾಲ ನೆಮ್ಮದಿಯಿಂದ ಇರುವಂತಹ ಒಂದು 3 ವರ್ಷ ಅನ್ಕೊಳ್ಳಿ, 4 ವರ್ಷನೇ ಇರ್ಬೋದು. ಯಾಕಂದ್ರೆ ಗುರು ನಿಮ್ಗೆ ಇನ್ನೂ 9ರಲ್ಲಿದ್ದಾನೆ, ನೆಕ್ಸ್ಟ್ 10ಕ್ಕೆ ಬರ್ತಾನೆ, 11ಕ್ಕೆ ಬರ್ತಾನೆ, ಅಲ್ಲೇ 3 years ಆಯ್ತು. ಇನ್ನ 2.5 6ನೇ ಮನೆ ಶನಿ ಇರುವಂತಾನೆ 2.5 ನಿಮ್ಗೆ ಫಲಗಳನ್ನ ಕೊಡ್ತಾ ಹೋಗ್ತಾನೆ. ಅಂತಹ ಹಣವನ್ನ ಮ್ಯಾನೇಜ್ ಮಾಡೋದು ಗೊತ್ತಾಗಲ್ಲ. ಅದಕ್ಕೆ ನೀವು ಸಪೋರ್ಟಿವ್ ಆಗಿ ನಿಮ್ಮ ಗೆಳತಿ ಇರ್ಬೋದು, ಗೆಳೆಯ ಇರ್ಬೋದು, ಅಥವಾ ನಿಮ್ಮ ಹೆಂಡತಿ ಇರ್ಬೋದು, ತಾಯಿ, ಅಕ್ಕ, ತಂಗಿ, ಯಾರಿಗಾದ್ರೂ ಅದನ್ನ ಮ್ಯಾನೇಜ್ಮೆಂಟ್ ಕೊಟ್ಬಿಡಿ. ನಿಮ್ ಕೈಲಿ 2 ಬ್ಯಾಲೆನ್ಸ್ ಮಾಡಕ್ಕಲ್ಲ. ಓಕೆ, ದುಡ್ಡು ಇಟ್ಕೊಳ್ತೀನಿ, ಅದಕ್ಕೆ ಕೆಲಸನೂ ಮಾಡ್ತೀನಿ, ಈ ಕಡೆ ವರ್ಕು ಮಾಡ್ತೀನಿ, ನಿಮ್ ಕೈಲಿ ಮಾಡಕ್ಕಾಗಲ್ಲ. ಸೊ ನಿಮ್ಮ ಕೆಲಸಗಳನ್ನ ಡಿವೈಡ್ ಮಾಡ್ತಾ ಹೋಗಿ. ಎಲ್ಲ ನಾನೇ ಮಾಡ್ತೀನಿ ಅನ್ನೋ ದಯವಿಟ್ಟು ಮುಂದಕ್ಕೆ ಬರಬೇಡಿ. ಈ ವರ್ಷ ನಿಮಗೆ ತುಂಬಾ ಅಗಣಿತ ಅನ್ಕೊಳ್ಳಿ. ಅಂದ್ರೆ ಕೈಗೆ ಲೆಕ್ಕಕ್ಕೆ ಸಿಕ್ಕಲಾರ್ದಷ್ಟು ಸಂಪಾದನೆಯನ್ನ ಮಾಡ್ತೀರಿ, ಕೈಗೆ ಸಿಕ್ಕಲಾರ್ದಷ್ಟು ಅಗಣಿತ ಅಂದ್ರೆ ಅದಕ್ಕೆ ಕ್ಯಾಲ್ಕುಲೇಟೇ ಇಲ್ಲ, ಕೌಂಟೇ ಮಾಡಕ್ಕಾಗಲ್ಲ. ಆ ರೀತಿ ಅಗಣಿತವಾಗಿ ಕೆಲಸ ಕಾರ್ಯಗಳು ನಿಮ್ಮ ಮೇಲೆ ಬರೋದ್ರಿಂದ ನೀವು ಬಹಳ ಚೆನ್ನಾಗಿ ಕೆಲಸ ಮಾಡಿ ಸಾಧನೆ ಮಾಡುವಂತಹ ಒಂದು ಯೋಗ ಈ ವರ್ಷ ಪಡ್ಕೊಂಡು ಬಂದಿದ್ದೀರಿ. ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ. ಆದ್ರೆ ಎಲ್ಲೋ ಒಂದು ಕಡೆ ಶನಿ ಬಿಡುಗಡೆ ಆದ ಪಂಚಮಕ್ಕೆ ರಾಹು ಬಂತ ಅಂತಂದ್ರೆ ತುಲಾ ರಾಶಿಯವರೆಲ್ಲ ಮಕ್ಕಳನ್ನ ಬೇಕು ಅಂತಿರೋರು, ಮಕ್ಕಳನ್ನ ಬಯಸಿ ಬರುವಂತವ್ರು ಸ್ವಲ್ಪ ಸರ್ಪದೋಷಕ್ಕೆ ಒಳಗಾಗೋದ್ರಿಂದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪದೋಷ ಪರಿಹಾರ ಮಾಡ್ಕೊಬನ್ನಿ. ನೋಡಿ, ಪಂಚಮಕ್ಕೆ ರಾಹು ಬಂದಾಗ ಏನಾಗುತ್ತೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಕುಳಿತಾಗ ಸ್ವಲ್ಪ ರಾಹು ದೋಷ ಬರೋದ್ರಿಂದ ಇನ್ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಶನಿ ತುಂಬಾ ಚೆನ್ನಾಗಿದ್ದಾರೆ, ಗುರು ತುಂಬಾ ಚೆನ್ನಾಗಿದ್ದಾರೆ. ನಿಮಗೆ ರಾಹು ಒಂದು ಚೂರು ನಿಮಗೆ ರಾಹು ಕೇತುಗಳು ಪ್ರಭಾವ ಆಗೋದ್ರಿಂದ ದಯವಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಸರ್ಪದೋಷ ಪರಿಹಾರ ಮಾಡ್ಕೊಂಡು ಬನ್ನಿ. ಈ ಹಿಂದೆ ಪರಿಹಾರ ಮಾಡ್ಕೊಂಡಿದ್ದೆ ಆದ್ರೆ ದಯವಿಟ್ಟು ಉರುಳು ಸೇವೆ ಮಾಡಿ ಬನ್ನಿ. ಈ ಪರಿಹಾರ ಆಗೋಗಿದ್ರೆ ಉರುಳು ಸೇವೆ ಮಾಡಿ. ಪರಿಹಾರ ಆಗ್ಬೇಕು ಅಂದ್ರೆ ಯಾವ ನಾಗ ಸಂಬಂಧಪಟ್ಟಂತಹ ಒಂದು ಕ್ಷೇತ್ರಗಳಿಗೆ ದರ್ಶನ ಮಾಡುವಂಥದ್ದು, ಹೆಚ್ಚು ಹೆಚ್ಚು ದುರ್ಗಾದೇವಿ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು ಮಾಡ್ತಾ ಬನ್ನಿ. ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಹೊರನಾಡು ಅನ್ನಪೂರ್ಣೇಶ್ವರಿ ಇರ್ಬೋದು. ಈ ರೀತಿ ದೇವಿಗೆ ಸಂಬಂಧಪಟ್ಟಂತ ಹೆಚ್ಚು ದರ್ಶನವನ್ನು ಮಾಡೋದ್ರೂ ಕೂಡ ನೀವು ಒಳ್ಳೆಯ ಫಲಗಳನ್ನ ನೋಡ್ತಾ ಹೋಗ್ತೀರಿ. ಜೊತೆಗೆ ಪಂಚಮ ರಾಹು ಇರೋದ್ರಿಂದ ಎಲ್ಲೋ ಒಂದು ಸ್ವಲ್ಪ ನಿಮಗೆ ಪೂರ್ವ ಪುಣ್ಯ ರಾಹು ಕುಳಿತರಿಂದ ಸರ್ಪದೋಷ ಬರೋದು. ಇದೊಂದು ಪರಿಹಾರ ಮಾಡ್ಕೊಂಡ್ಬಿಟ್ರೆ ನೋಡಿ ನಿಮಗೆ ಒಳ್ಳೆ ಯೋಗ. ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮಾಡುವಂಥದ್ದು ಅಥವಾ ಸುಬ್ರಹ್ಮಣ್ಯನಿಗೆ ನಿಮ್ಮ ಕೈಯಲ್ಲಾದಷ್ಟು ಒಂದು ಸಹಾಯ ಸಹಕಾರನ ನೀಡಿ ದರ್ಶನ ಮಾಡಿ ಸೇವೆನ ಮಾಡ್ತಾ ವೀಕ್ಷಕರೇ ಖಂಡಿತ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ತುಲಾ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ, ಹಾಗೆ ಮುಂದಿನ ರಾಶಿಯಾದಂತಹ ವೃಶ್ಚಿಕ ರಾಶಿ, ಬನ್ನಿ ವೃಶ್ಚಿಕ ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳ್ಕೊಳ್ಳಿ.